ನಿಮ್ಮ ಹೆಸರು? ಡಾಕ್ಟರ್ ಎಸ್.ಜಿ. ಸುಶೀಲಮ್ಮ. ಎಸ್.ಜಿ. ಸುಶೀಲಮ್ಮ, ಸುಮಂಗಲಿ ಸೇವಾಶ್ರಮ, ಚೋಳನಾಯಕನಹಳ್ಳಿ, ಬೆಂಗಳೂರು. ತಾವು ಏನು ಸ್ವಲ್ಪ ಅನಾರೋಗ್ಯದ ತೊಂದರೆ ಅಂತ ಹೇಳ್ತಾ ಇದ್ರಿ, ಹಾಂ ಸ್ವಾಮೀಜಿ. ಸ್ವಲ್ಪ ಅದ್ರ ಬಗ್ಗೆ ಡೀಟೇಲ್ಸ್ಗಳು ಕೊಡ್ತೀರಾ? ಹಾಂ ಸ್ವಾಮೀಜಿ. ಮೊದಲು ಎಡಗಾಲು ತುಂಬ ನೋವಿದೆ, ಮೊಣಕಾಲು. ಯಾವಾಗಲಿಂದ ನಿಮಗೆ ನೋವಿದೆ? ಹೆಚ್ಚು ಕಡಿಮೆ ಒಂದು 10-15 ವರ್ಷ ಆಯಿತು. ಅದು ಹೇಗೆ ಆರಂಭ ಆಯಿತು ನಿಮ್ಮ ನೋವು? ಸ್ವಾಮೀಜಿ ಅವಾಗ ಇದೇನು ಚಿಕನ್ ಗುನ್ಯಾ ಅಂತ. ಓಹೋ, ಸರಿ ಸರಿ ಸರಿ. ಬಟ್ ಅದಲ್ಲ. ಆಮೇಲೆ ಚೆಕ್ ಮಾಡಿದ್ರು ಅದಲ್ಲ. ಅದು ಯಾಕೆ ಬಂತಂತ ಗೊತ್ತಿಲ್ಲ. ಆಮೇಲೆ ಸ್ವಲ್ಪ ಕಫ ಇದೆ ನನಗೆ. ಕಫ ಏನು ಮಾಡುತ್ತೆ, ಮತ್ತು ಅಲರ್ಜಿ ಇದೆ. ಈ ಥರ ಮಳೆ ಬಂದ ಮತ್ತು ಸ್ವಲ್ಪ ಇದಾದ ಮೇಲುಸಿರು ಆ ಥರ ಬರುತ್ತೆ. ಆಮೇಲೆ ಇನ್ನೊಂದು ಏನಾಯ್ತಂದ್ರೆ, ಇನ್ನೊಂದು ಸರಿ ಉಸಿರು ಇದು ಮಾಡಿದಾಗ್ಲೇ ಗೊತ್ತಿಲ್ಲ, ಆ ರೀತಿ ಆಗಿಬಿಟ್ಟು ಅಡ್ಮಿಟ್ ಆಗಿದ್ದೆ ನಾನು. ಇದು ಎಲ್ಲ ಯಾವಾಗ ಅಂತೀರಾ? ಇದು ಆಗಿದ್ದು ಇದು 15-14 ಇಯರ್ಸ್ ಇತ್ತು. ಈಗ ಕಾಲು ನೋವು ಸುಮ್ಮನೆ ನಿಮ್ಮ ಬಿಗಿನಿಂಗ್ ಆರಂಭದಲ್ಲಿ ನಿಮ್ಗೆ ಅನುಭವಕ್ಕೆ ಬಂದದ್ದು ಹೇಗೆ? ಬಂದದ್ದು ಒಂದು ಶುಕ್ರವಾರ ತಲೆಗೆ ಸ್ನಾನ ಮಾಡಿ ಎಲ್ಲ ಮುಗಿಸ್ಕೊಂಡು ಆಮೇಲೆ ಮಲಗಿದ್ದೆ. ಮಲಗಿಬಿಟ್ಟು 3 ಗಂಟೆಗೆ ನಾವು ಮಲಗಿದೆ. 6 ಗಂಟೆಗೆ ಎಚ್ಚರ ಆಗಿದೆ. ಎಚ್ಚರ ಆದರೆ ಕೆಂಡಾಮಂಡ ಜ್ವರ. ಓಹೋ, ಜ್ವರನೂ ಬಂತು. ಹೇಳ್ತೀನಿ, ಎದ್ದೇಳಕ್ಕಾಗಲೇ ಇಲ್ಲ. ಎದ್ದೇಳಕ್ಕಾಗದೇ ಇದ್ದಿದ್ದಕ್ಕೆ ಏನು ಮಾಡಿದೆ, ಪಾಪ ನಮ್ಮ ಎಲ್ಲರೂ ಸೇರಿಕೊಂಡು ಏಳಿಸಿದ್ರು. ಏಳಿಸಿ ಆಮೇಲೆ ಹೆಜ್ಜೆಡಕ್ಕೆ ಹೋಗ್ತೀನಿ, ಆಗಲ್ಲ, ಊದು ಬಿಟ್ಟಿದೆ ಎಡಗಾಲು ಊದು ಬಿಟ್ಟಿದೆ. ಎಲ್ಲಿ ಊದಿದೆ? ಸ್ಥಳ ಅಂದ್ರೆ ಪಾದನ, ಮೊಣಕಾಲ? ಮೊಣಕಾಲು ಅಂದ್ರೆ ಪಾದದಿಂದ ಎಲ್ಲಿವರೆಗೆ ಊತ ಇತ್ತದು? ಮೊಣಕಾಲು ಮತ್ತೆ ಸ್ವಲ್ಪ ಇಲ್ಲಿ ಮೀನ್ ಕಂಡ ಅಷ್ಟೇ. ಸರಿ ಸರಿ. ಯಾವುದು ಇರಲಿಲ್ಲ. 2 ಸ್ಥಳದಲ್ಲಿ ಊತ ಇತ್ತು, ನೋವಿತ್ತು. ತುಂಬಾ ನೀವು ಹೆಜ್ಜೆ ಇಡಕ್ಕೆ ಆಗಿಲ್ಲ. ಆಮೇಲೆ ಒಂದು ಚೇರ್ ತಗೊಂಬಂದು ಅದ್ಮೇಲೆ ಕೂಡಿಸ್ಕೊಂಡು ಕರ್ಕೊಂಡು ನರ್ಸಿಂಗ್ ಹೋಮ್ ಹೋಗಿ ಅಡ್ಮಿಟ್ ಆಗಿತ್ತು. ಅಲ್ಲೊಂದು 8 ದಿವಸ ಏನೋ ಇದ್ವಿ. ಆಮೇಲೆ ಅಲ್ಲಿ ಕ್ಲಿಯರ್ ಆಯ್ತು. ಅದು ನೋವು ಮಾತ್ರ ಹಾಗೆ ಇದೆ. ಸೊ ಅವಾಗ ಬಂದದ್ದು ನೋವು ಈಗಲೂ ಇದೆ? ಈಗ ಒಂದೇ ಕಾಲಿಗೆ ನೋವಿದೆಯಾ, 2 ಕಾಲಿಗೆ ನೋವಿದೆಯಾ? ಒಂದೇ ಕಾಲಿಗೆ ತುಂಬಾ ನೋವಿದೆ. ಇದಂತ ನೋವೇನಿಲ್ಲ, ಬಲಗಾಲ. ಈಗ ನಿಮಗೆ ನಡಿಬೇಕಾದ್ರೆ ಆ ನೋವಿನಿಂದ ನಡಿಯಕ್ಕಾಗ್ತಾ ಇಲ್ವಾ? ನೋವಿನಿಂದ ನಡಿಲಿಕ್ಕಾಗ್ತದೆ. ಆ ನೋವಿರೋದ್ರಿಂದ ನಿಮಗೆ ನಡಿಯಕ್ಕೆ ಆಗ್ತಾ ಇಲ್ಲ, ಅದಕ್ಕೆ ಸ್ಲೋ ಆಗುತ್ತೆ. ವೆರಿ ಗುಡ್, ವೆರಿ ಗುಡ್. ಬೇರೆ ಇನ್ನೆಲ್ಲಾದ್ರೂ ಪಾದದಲ್ಲಿ, ಮಂಡಿಯಲ್ಲಿ ಪಾದಬುರಿ ಈ ತರ ಎಲ್ಲಾರು ಕಾಣುತ್ತಾ? ಮಂಡಿ ನೋವು ಈ ತರ? ತುಂಬಾ ಹೊತ್ತು ಕೂತ್ಕೊಳ್ತೀನಲ್ಲ, ಆಗ ಪಾದ ಊದುತ್ತೆ. ಪಾದ ಊದುತ್ತೆ. ಪಾದ ಅಂದ್ರೆ 2 ಪಾದನ, ಒಂದೇ ಪಾದನ? ಒಂದು ಬಲಗಾಲ ಪಾದ ಸ್ವಲ್ಪ ಜಾಸ್ತಿ, ಎಡಗಾಲ ಸ್ವಲ್ಪ ಕಡಿಮೆ. ಸೊ 2 ಪಾದಗಳು ಊದುತ್ತೆ. ಅಂದ್ರೆ ಪಾದ ಅಂದ್ರೆ ಕೆಳಭಾಗದಲ್ಲಿನ ಅಥವಾ ಪಾದದ ಮೇಲ್ಭಾಗನೂ? ಪಾದದ ಮೇಲ್ಭಾಗದಲ್ಲಿ ಏನು ಬೆರಳುಗಳೆಲ್ಲ ಇದೆಯಲ್ಲ, ಬೆರಳು ಮೇಲ್ಭಾಗ ಅದೇನು ಹಿಂಗಿರುತ್ತಲ್ಲ, ಈ ಭಾಗದಲ್ಲಿ ಊತ ಇರುತ್ತೆ. ಅದು ಪ್ರತಿದಿನ ಇರುತ್ತಾ, ಯಾವಾಗಲೂ ಇರುತ್ತೆ? ಯಾವಾಗ್ಲಾರು ಒಂದೊಂದ್ಸರಿ ಇರುತ್ತೆ, ಆಲ್ವೇಸ್ ಇರೋದಿಲ್ಲ. ಆಮೇಲೆ ಮಲಗದಾದ್ಮೇಲೆ ಬೆಳಗ್ಗೆ ಹೊತ್ತಿರಲ್ಲ, ಮತ್ತೆ ಕೂತ್ಕೊಂಡಿರ್ತೀನಲ್ಲ, ಆ ಸಂದರ್ಭದಲ್ಲಿ ಅದು ಬಂದ್ಬಿಡುತ್ತೆ. ವೆರಿ ಗುಡ್. ಕಾಲಿನ ಪಾದದ ಮೇಲ್ಭಾಗ ಸ್ವಲ್ಪ ಊತ ಇರುತ್ತೆ ಕೂತಿದ್ದಾಗ ಅಥವಾ ಮಲಗಿದ್ದೆದ್ದಾಗ, ನಂತರ ಅದು ಹೊರಟೋಗುತ್ತೆ. ಓಕೆ ಓಕೆ. ಸ್ವಲ್ಪ ಬಲಪಾದ ಸ್ವಲ್ಪ ಜಾಸ್ತಿ ಊತ ಇರುತ್ತೆ, ಎಡಪಾದ ಸ್ವಲ್ಪ ಕಡಿಮೆ ಇರುತ್ತೆ. ಸೊ ನಿಮಗೆ ಎಡಪಾದದ ಏನು ಕಣಕಾಲಿಂದ ಮೇಲ್ಭಾಗದ ಮಂಡಿವರೆಗೆ ಅಲ್ಲಿ ನೋವಿದೆ ಯಾವಾಗಲೂ? ಅದು 15 ಈಗಲೂ ಸ್ವಲ್ಪ ಸ್ವಲ್ಪ ನೋವಿರುತ್ತೆ? ನೋವಿದೆ, ಅವಾಗ್ಲಿಂದನೂ ನೋವಿದೆ. 24 ಅವರ್ಸ್ ಇರುತ್ತಾ? ಇಲ್ಲ ಸ್ವಲ್ಪ ಸ್ವಲ್ಪ ನಡೆಯುತ್ತೆ. ತುಂಬಾ ನಡ್ಕೊಂಡು ಹೋಗ್ತೀನಲ್ಲ, ಆ ಸಂದರ್ಭದಲ್ಲಿ ಬರುತ್ತೆ, ನೋವಿರಲ್ಲ. ನಡೆಯುವಾಗ ಬರುತ್ತೆ? ಹೌದು. ಸುಮ್ಮನೆ ಇರುವಾಗ ಏನು ಬರಲ್ಲ? ಇಲ್ಲ, ನೋವಿರಲ್ಲ. ಈಗ ಮಲ್ಕೊಂಡಿರ್ತೀರಿ, ಅವಾಗ ಏನು ಬರಲ್ಲ. ಈಗ ನಿಮಗೆ ನೆಲದ ಮೇಲೆ ಕುತ್ಕೊಳ್ಳೋಕ್ಕಾಗಲ್ಲ? ಆಗಲ್ಲ, ಖಂಡಿತ ಆಗಲ್ಲ. ಯಾವಾಗ್ಲಿಂದ ಆಗ್ತಾ ಇಲ್ಲ? ಇದು ನೋವು ಬಂದಾಗ, ಅದು ಬಂದಾಗ್ಲಿಂದ. ಸೊ ಆವಾಗ ನೀವೆಂದು ಪ್ರಯತ್ನ ಮಾಡೇ ಇಲ್ಲ. ಕುತ್ಕೊಳ್ಳೋಕೆ ಹೋದಾಗ ನೋವು ಜಾಸ್ತಿ ಆಗುತ್ತೆ. ಕುತ್ಕೊಳ್ಳೋಕೆ ಎದ್ದೇಳಕ್ಕಾಗಲ್ಲ. ಕುತ್ಕೊಂಡ್ಬಿಡ್ತೀರಿ? ಕೂತ್ಕೊಂಡ್ಬಿಟ್ರೆ ಎದ್ದೇಳಕ್ಕಾಗಲ್ಲ. ಸೊ ಸಪೋಸ್ ಕೂಡ್ಸಿದ್ರೆ ಕೂತ್ಕೊಂತೀರಾ, ಕೂತ್ರೆ ನೀವು ಎದ್ದೇಳಕ್ಕಾಗಲ್ಲ, ಬೇರೆಯವ್ರು ಎದ್ದೇಳಿಸ್ಬೇಕು. ಹೌದು.
ಕೂತ್ಕೊಳ್ಳೋಕ್ಕೂ ಆಗಲ್ಲ, ಯಾರಾದ್ರೂ ಸಪೋರ್ಟ್ ಬೇಕು, ಕೆಳಗಡೆ ಕೂತು ಸೊ ಬೇರೆಯವರು ಆ ಕಡೆ ಈ ಕಡೆ ಹಿಡ್ಕೊಂಡು ಕೂಡಿಸ್ಬೇಕು. ಓಡಿಸ್ಬೇಕಾಗಬಾರ್ದು. ಸೊ ಅದರಿಂದ ಯಾಕೆ ಆ ಪ್ರಾಬ್ಲಮ್ ಅಂತ ಅವಶ್ಯಕತೆ ಇಲ್ಲ ಅಂತೇಳಿ ಕೂತ್ಕೊಳ್ಳೋದಿಲ್ಲ. ಓಕೆ ಓಕೆ. ಮತ್ತೆ ಬೇರೆ ಏನು ಪ್ರಾಬ್ಲಮ್ಸ್ ಇದೆ ನಿಮಗೆ? ಕಫ ಹೇಳಿದ್ನಲ್ಲ, ಕಫ ಯಾವಾಗಲಿಂದ ಇದೆ? ಇದು ಒಂದು 1 year ಇಂದ ಇದೆ. 1 year ಇಂದ ಇದೆ, ಮೊದಲೇನಿಲ್ಲ? ಇಲ್ಲ. ಹಾಂ. ಈ ಕಫ ನೀವು ಆಗಲೇ ಹೇಳಿದ್ರಿ ಕೋಲ್ಡು ಮಳೆಗಾಲ ಅಂತ, ಹಿಂಗೆ ಯಾವಾಗ ಮಳೆಗಾಲಕ್ಕೆ ಇರುತ್ತಾ ಅಥವಾ ಯಾವಾಗಲೂ ಇರುತ್ತಾ? ಕೋಲ್ಡ ಅಲ್ಲಲ್ಲ, ಕಫ ಯಾವಾಗಲೂ ಇರುತ್ತಾ ಇಲ್ಲ ಯಾವ್ದಾದ್ರು ಸೀಸನಲ್ಲಿ ಇರುತ್ತಾ? ಸೀಸನ್ ಇಲ್ಲ, ಸಪೋರ್ಟ್ ಇದು ಯಾವಾಗಲಾದ್ರು ಒಂದೊಂದು ಸರಿ ಶುರುವಾಗುತ್ತೆ ಕಫ. ಮತ್ತು ಇದು ಬರುತ್ತೆ, ಕಫ ಬಂದು ಈಚೆ ಬರುತ್ತೆ. ಮತ್ತೆ ಆಗಲೇ ನೀರೇ ಉತ್ಪತ್ತಿ ಆಗುತ್ತೆ, ನಾಲಿಗೆಲಿ ಉತ್ಪತ್ತಿ ಆಗುತ್ತೆ. ಆಮೇಲೆ ಈ ಅಲರ್ಜಿ ಹೇಳಿದ್ನಲ್ಲ, ಇದು ಹೂವಿಂದು, ಊದಿನ ಕಡ್ಡಿ, ಮತ್ತೆ ಯಾರೋ ಸೆಂಟ್ ಹಾಕೊಂಡ್ಬರ್ತಿರ್ತಾರೆ, ಇದೆಲ್ಲ ಅಲರ್ಜಿ ಈ ಮಧ್ಯೆ. ಸೊ ಅವ್ರ ಹತ್ರ ಬಂದ್ರೆ ನಿಮ್ಗೆ ಏನು ಉಸಿರಾಟದ ಸಮಸ್ಯೆ ಆಗುತ್ತಾ, ಕೆಮ್ಮಾಗುತ್ತಾ, ಏನಾಗುತ್ತೆ? ಆಗುತ್ತೆ, ಅಲ್ಲಿ ಉಸಿರಾಡಕ್ಕೆ ಕಷ್ಟ ಆಗ್ಬಿಡುತ್ತೆ. ಕಷ್ಟ ಆಗುತ್ತೆ. ಸೊ ಅದರಿಂದ ಅದನ್ನ ದೂರ ತಗೊಂಡು ಹೋಗಿ ಅಂತ ಹೇಳ್ಬೇಕು. ಸೊ ಊದಿನ ಕಡ್ಡಿ, ಯಾವುದಾದ್ರೂ ಹೂವಿನದ್ದು ಪರಿಮಳ, ಡಸ್ಟು, ಧೂಳು, ಹೊಗೆ, ಮೆಣಸಿನ್ಕಾಯಿ ಘಾಟು, ಈ ಥರದ್ದೆಲ್ಲ ಸ್ವಲ್ಪ ಖಾರ ಆಗ್ಬಿಟ್ರು ಆಗಲ್ಲ, ಉಸಿರಾಟಕ್ಕೆ ಸಮಸ್ಯೆ ಆಗುತ್ತೆ. ಸೊ ಆಯಿತು. ಮತ್ತೇನಿದೆ? ಇದಕ್ಕಷ್ಟೇ, ಬೇರೆ ಇಲ್ಲ. ಓಕೆ. ಅಂದರೆ ಜ್ವರ ಅಂದರೆ ಎಷ್ಟು ದಿವಸ ಇರುತ್ತೆ ಬಂದರೆ? 1 or 2 days. 1 or 2 days. ಅಂದರೆ ಏನು ಇಷ್ಟು ದಿವಸಕ್ಕೆ ಅಂತ ಇರುತ್ತಾ ಅಥವಾ ಸೀಸನ್ನು ಅಥವಾ ಹೆಂಗೋ? ಅಥವಾ ನೀವು ಭಾಳ ದುಡಿದು ರೆಸ್ಟ್ಲೆಸ್ ಆದಾಗ, ವಿಶ್ರಾಂತಿ ಇಲ್ಲದೆ ಇದ್ದಾಗ? ಹೌದು, ಆವಾಗ ಮಾತ್ರ. ಟೈಮಿಗೆ ಸರಿಯಾಗಿ ವಿಶ್ರಾಂತಿ ತಗೊಳ್ಳದೆ ಅಥವಾ ಸರಿಯಾಗಿ ಊಟ ಮಾಡದೆ, ಟೈಮಿಗೆ ಸರಿಯಾಗಿ ಆ ವೇಳೆಯೊಳಗೆ ಈ ಥರ ಸ್ವಲ್ಪ ಮೈ ಬಿಸಿ ಆಗುತ್ತೆ, ಜ್ವರ ಬಂದಂಗೆ ಅನಿಸುತ್ತೆ. ಓಕೆ, ಸರಿ. ಮತ್ತೇನಾದರೂ ನಿಮ್ಮ ಅನಾರೋಗ್ಯದ ಬಗ್ಗೆ ಹೇಳೋದಿದೆಯಾ? ಇನ್ನೇನು ಕಂಡಿಲ್ಲ. ಇನ್ನೇನು ಕಂಡಿಲ್ಲ. ಓಕೆ. ಅದು ಟೆಸ್ಟ್ ಮಾಡಿಸಿದೆ. ಹಾಂ. ಟೆಸ್ಟ್ ಮಾಡಿಸಿದ್ರೆ ಒಂದು ಕಡೆ ಹೋದಾಗ ಅವ್ರು ಹೇಳಿದ್ರು, ಕ್ರಮೇಣ ಈ ಬ್ಲಡ್ ಬರುತ್ತೆ ಕಣ್ಣಲ್ಲಿ ಅಂತ ಹೇಳಿದ್ರು. ಅದು ಕೇಳಿದ್ದೆ, ಅದು ಅಳಕ್ ಶುರು ಮಾಡಿಬಿಟ್ರು. ನನಗೆ ಬರಲಿಲ್ಲ, ಅವ್ರಿಗೆ ಶುರು ಆಗಿತ್ತು. ನಾನು ಹೆಂಗೆ ಬರುತ್ತೆ ಅದು ಅಂತ ಮಾಡಿ. ಯಾರು ಹೇಳಿದ್ದು? ಐ ಸ್ಪೆಷಲಿಸ್ಟಾ? ಹೌದು. ಯಾಕೆ ಬರುತ್ತೆ ಅಂತ ಹೇಳಿದ್ರ? ಮಾಡಿದ್ರು, ಎಲ್ಲ ಮಾಡಿದ್ರು. ಅದು ನರದ್ದು ಇದು ಅಂತ ಹೇಳಿದ್ರು ಅವರು. ಯಾವಾಗ ಬರುತ್ತಂತೆ? ಹೇಳಿಲ್ಲ, ಅದು ಹೋಟೆಲ್ ಬರುತ್ತೆ ಅಂದ್ರು. ನಾನು ಕಾಯ್ತಾ ಇದ್ದೀನಿ. ಇಲ್ಲ, ಈಗ ನಾವು ಬಂದಿದ್ದೀವಿ, ಬರಲ್ಲ. ಈಗ ನಾವು ಬಂದಿದ್ದೀವಿ, ನಿಮ್ಗೆ ಯಾವ ಬ್ಲಡ್ಡು ಬರಲ್ಲ, ನಿಮ್ಗೆ ಉಸಿರಾಟದ ಸಮಸ್ಯೆನೂ ಬರಲ್ಲ, ಜ್ವರನೂ ಬರಲ್ಲ, ಆಮೇಲೆ ಉಸಿರಾಟದ ಅಲರ್ಜಿನೂ ಬರಲ್ಲ, ಮತ್ತು ನಿಮ್ಮ ಕೈ ಕಾಲು ನೋವು, ಪಾದ ಏನು ಮೇಲೆ ಊತ ಅಂತಿರಲ್ಲ, ಎಲ್ಲ ಸಂಪೂರ್ಣ ಹೊರಟೋಗುತ್ತೆ. ನೀವು 18 ವರ್ಷದವರಿದ್ದಾಗ ಯಾವ ರೀತಿಯಲ್ಲಿ ನೀವು ಹೆಲ್ತಿಯಾಗಿ ಆರೋಗ್ಯವಾಗಿದ್ರಲ್ಲ, ಅದೇ ರೀತಿ 100% ಆರೋಗ್ಯ ಖಂಡಿತ ನಿಮಗೆ ಬರುತ್ತೆ. ಆವಾಗ ನೀವು ಹೇಗೆ ಪುಟ್ಟು ಫಾಸ್ಟಾಗಿ ಅಡ್ಡಾಡ್ತಾ ಇದ್ರಲ್ಲ, ಅದೇ ರೀತಿ ಅಡ್ಡಾಡ್ತೀರ. ಅದ್ರಲ್ಲಿ ಏನು ಅನುಮಾನನೇ ಇಲ್ಲ, ಏನು ಅನುಮಾನ ಇಲ್ಲ. ಓ, 100ಕ್ಕೆ 100. ನಿಮ್ಮ ಆಶ್ರಮದ ಸ್ಕೂಲ್ ಮಕ್ಕಳು, ನಿಮ್ಮ ಮಗಳು, ಇನ್ನೂ ಯಾರ್ಯಾರು ಇದ್ದಾರೆ ಅವರೆಲ್ಲರೂ ನೋಡಿ ಸಂತೋಷ ಪಡ್ಬೇಕು. ಅಮ್ಮ 18 ವರ್ಷದವ್ರು ಆಗ್ಬಿಟ್ರು, ನಮ್ಗೇನು ಚಿಂತೆ ಇಲ್ಲ, ಈಗ ಅಮ್ಮನೇ ನಮ್ಮ ನೋಡ್ಕೊಳ್ಳೋಷ್ಟು ಉತ್ಸಾಹ ಬಂದ್ಬಿಡ್ತು ಅನ್ಬೇಕು. ಅಷ್ಟು ಉತ್ಸಾಹ ನಿಮಗೆ ಖಂಡಿತ ಬರುತ್ತೆ. 100ಕ್ಕೆ 100, 100% ಬರುತ್ತೆ. ಅದ್ರಲ್ಲಿ ಯಾವ ಒಂದು ಧೂಳಿನಷ್ಟು ಅನುಮಾನ ಇಲ್ಲ. ಓಕೆ, ಕೊಡ್ತಾರೆ. ಅಂದ್ರೆ ಇವಾಗ ಆನಂದಗಿರಿ ಅಂತ ಇದೆ, ಶಿವಪ್ಪನ ದೇವಸ್ಥಾನ. ಶಿವರಾತ್ರಿ ಟೈಮಲ್ಲಿ ಅಮ್ಮಂಗೆ ಅದು ತುಂಬಾ ಮೆಟ್ಲಿದೆ, ಮೆಟ್ಲತ್ತಿ ಹೋಗೋದು ಬರೋದು 3 times ಮಾಡ್ಬಿಡ್ತಾರೆ. ಸರಿ ಸರಿ ಸರಿ. ಆಮೇಲೆ ಅದಕ್ಕೆ ಮುಂಚೆ ಎಷ್ಟು ಮೆಟ್ಲಿದೆ? ಈಗಲೂ ಹತ್ತಾರ? ಈಗಲೂ ಹತ್ತಾರೆ ಶಿವರಾತ್ರಿಗೆ. ಓಕೆ, ಸರಿ ಸರಿ ಸರ್. ಕಾರ್ತಿಕ್ ಸೋಮವಾರ ಇದ್ರೆ, ಮತ್ತೇನಾದ್ರು ಕಾರ್ಯಕ್ರಮಗಳಿದ್ರೆ ಹತ್ತಿ ಬರೋದು, ಮತ್ತೆ ಕಾರ್ಯಕ್ರಮ ಅಟೆಂಡ್ ಮಾಡೋದು. ಒಂದು 4-5 ದಿನ ಕಂಟಿನ್ಯೂಸ್ ಬಂದ್ಬಿಟ್ರೆ ಅಮ್ಮನ್ ಮಲಗಿಸ್ಬಿಡುತ್ತೆ. ಸರಿ 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 ಸರಿ. ಕಾಲಿಗೆ ಇವಾಗ ಎಣ್ಣೆ ಎಲ್ಲ ಹಚ್ತಾ ಇದೀವಿ ಸುಮ್ಮನೆ, ಆದ್ರೂ ಸ್ವಲ್ಪ ನೋವು ಇರುತ್ತೆ ಅಮ್ಮಗೆ. ಸರಿ. ಆಮೇಲೆ ನೀವು ಹತ್ರದಿಂದ ಗಮನಿಸಿ ಮತ್ತೆ ಏನು ಹೇಳಲಿಕ್ಕೆ ಇಚ್ಛೆ ಪಡ್ತೀರಾ? ಅಮ್ಮನಿಗೆ ಇದು ಯಾಕೆ ಬಂತು? ಅಮ್ಮ ನಿಮ್ಮ ಮೊದಲನೇ ಸಲ ಹೇಳಿದರು, ನನಗೆ ಕಾಲು ನೋವು ಬಂತದು, ಪಾದ ಊತಾಗಿದೆ, ಆಮೇಲೆ ಸ್ವಲ್ಪ ಅಲರ್ಜಿ ಆಗಿದೆ. ಇದು ಗಮನಿಸಿದಾಗ ನಿಮಗೇನು ಆ ಬಗ್ಗೆ ಏನು ಹೇಳ್ಬಹುದು ಅಂತ ಅನಿಸುತ್ತೆ ನೀವು ಹತ್ರದಿಂದ ಗಮನಿಸಿದಾಗ? ಅದೇ ತುಂಬ ನಡೆದ್ರೆ
ಆಮೇಲೆ ಅಪ್ಪಿದ್ದಾಗ ತುಂಬಾ ಅಪ್ಪಿದ್ದಾಗ ನಡೆದ್ರೆ ಸ್ಟೆಪ್ಸ್ ಹತ್ತಿ ಹಿಡಿದ್ರೆ ಸಖತ್ತು ನೋವು ಬರುತ್ತೆ ಅಮ್ಮಂಗೆ. ನೋವು ಬರುತ್ತೆ, ಉಸಿರಾಟ ಸಮಸ್ಯೆನೂ ಬರುತ್ತಾ? ಇಲ್ಲ ಅವಾಗೇನು ಉಸಿರಾಟ ಸಮಸ್ಯೆ ಏನು ಬರಲ್ಲ. ಸೊ ಕಾಲಿಗೆ ನೋವು ಬರುತ್ತೆ, ಮೆಟ್ಲು ಹತ್ತಿದ್ರೆ ಇಳಿದ್ರೆ ಆಗತ್ತೆ, ಮತ್ತು ಹೊರಗಡೆ ಹೋದಾಗ ಭಾಳ ತುಂಬಾ ನಡೆದ್ರೆ ಕಾರ್ಯಕ್ರಮವಾಗಿ ಒತ್ತಡ ಆದಾಗ, ಟೆನ್ಷನ್ ಆದಾಗ ಸ್ವಲ್ಪ ನೋವು ಬರುತ್ತೆ. ಇವಾಗ ಪ್ರೋಗ್ರಾಮ್ ಅಂದ್ರೆ 4-5 ಅವರ್ ಕೂತ್ಕೊಂಡ್ಬಿಡ್ತಾರೆ ಅಲ್ಲೇ ಅಮ್ಮ. ಫಂಕ್ಷನ್ಸ್ ಕಾರ್ಯಕ್ರಮಕ್ಕೆ ಹೋದಾಗ ಕುಳಿತಾಗ ನೋವು ಬರುತ್ತೆ. ಓಕೆ ಓಕೆ ಸರಿ. ಈ ಬಗ್ಗೆ ನೀವು ಡಾಕ್ಟ್ರಲ್ಲಿ ಯಾವಾಗ ತೋರಿಸಿದ್ರಿ? ಡಾಕ್ಟ್ರುಗಳು ಏನು ಹೇಳ್ತಾರೆ? ಡಾಕ್ಟರ್ ಅಂದ್ರೆ ಏಜ್ ಫ್ಯಾಕ್ಟರ್ ಕಮ್ಮಿ ಆಗುತ್ತೆ, ಅದು ಸ್ವಲ್ಪ ಅವ್ರು ರೆಸ್ಟ್ ತಗೋಬೇಕು. ಅಮ್ಮ ರೆಸ್ಟೇ ಮಾಡಲ್ಲ. ಬೆಳಗ್ಗೆ 4 ಗಂಟೆಗೆ ಇದ್ರೆ ಅಲ್ಲಿಂದ ಶುರು, ಮತ್ತೆ ರಾತ್ರಿ 10:30ವರೆಗೂ ಒಂದು ಅರ್ಧ ಗಂಟೆನೂ ಮಲಗಲ್ಲ. ಓಕೆ. ಈ ಕಾಲಿಗೆ ನೋವು ಬಂತು, ಪಾದ ಊತ ಬಂತು, ಸ್ವಲ್ಪ ಅಲರ್ಜಿ ಆಯಿತು, ಒಂದು ಸ್ವಲ್ಪ ಕಾಫ್ ಬರುತ್ತೆ. ಈಗ ಡಾಕ್ಟ್ರಲ್ಲಿ ತೋರಿಸಿದ್ರ? ಡಾಕ್ಟ್ರ್ ಏನು ಹೇಳಿದರು? ಡಾಕ್ಟರ್ ಮಾತ್ರೆ ಕೊಟ್ಟರು. ಮಾತ್ರೆಗಳು ಮತ್ತೇನು ಮಾಡಿದ್ರು? ಅವರೇನು ಮತ್ತೇನು ಹೇಳಿದರು ಈ ಬಗ್ಗೆ? ಏನಿಲ್ಲ, ಮಾತ್ರೆ ತಗೊಳ್ಳಿ ಸರಿ ಹೋಗುತ್ತೆ, ಮತ್ತೆ ಅಲರ್ಜಿ ಇದಕ್ಕೆ ಸೆಂಟಿಗಿಂಟ್ ಹತ್ರ ಇದು ಮಾಡ್ಕೊಬೇಡಿ ಅಂತ ಹೇಳಿ. ಪಾದ ನೋವಿಗೆ, ಕಾಲು ನೋವಿಗೆ ಏನು ಹೇಳಿದ್ರು ಅವರು? ಕೆಳಗಡೆ ಕಾಲು ಬಿಡ್ತೀನಲ್ಲ, ಆ ಕಾಲನ್ನು ಮೇಲಿಟ್ಕೊಳ್ಳಿ. ಮತ್ತೇನು ಹೇಳಿದ್ರು? ನೀವು ಹೇಳಿದ್ದೆಲ್ಲ ಟ್ಯಾಬ್ಲೆಟ್ಸ್ ತಗೋತಾ ಇದ್ದೀನಿ, ಆದರೂ ಇದೆಯಲ್ಲ? ಇದಕ್ಕೇನು ಟ್ಯಾಬ್ಲೆಟ್ ಇಲ್ಲ. ಅದಕ್ಕೆ ಪಾದ ನೋವಿಗೆ, ಮಂಡಿ ನೋವಿಗೆಲ್ಲ ಏನು ಮಾತ್ರ ಇಲ್ಲ. ತುಂಬಾ ಸಿವಿಯರ್ ಇದ್ರೆ ಮಾತ್ರ ಯಾವಾಗಾದ್ರೂ ಒಂದು ಡೋಲನೋ ಅಥವಾ ಪೇನ್ ಕಿಲ್ಲರ್ ಒಂದು ತಗೊಳ್ಳಿ, ಕಂಟಿನ್ಯೂ ಮಾಡಬೇಡಿ. ಓಕೆ. ಈಗ ಏನಾದರೂ ತಾವು ಟ್ಯಾಬ್ಲೆಟ್ಸ್ ತಗೋತಾ ಇದ್ದೀರಾ? ಈಗ ಇದು ತಗೊಳ್ತೀನಿ, ಕೊಲೆಸ್ಟ್ರಾಲ್ ತಗೊಳ್ತಾರೆ, ನೋವೋಸ್ಟಾಟ್ 10 ಅಂತ. ಮಿಕ್ಕಿದೆಲ್ಲ ವಿಟಮಿನ್ ಟ್ಯಾಬ್ಲೆಟ್ ಅಷ್ಟೇ. ವಿಟಮಿನ್ ಟ್ಯಾಬ್ಲೆಟ್ಸ್ ಎಷ್ಟು ತಗೋತೀರಾ? ಯಾವ್ಯಾವ್ದು ತಗೋತೀರಾ? ಜೆರಿಫೋಟೆ, ಆಮೇಲೆ ಬೆಕೋಸಲ್ ಝೆಡ್ ಒಂದು, ಆಮೇಲೆ ಇದು ಸಿಕಾಟ್ ಟ್ಯಾಬ್ಲೆಟ್ ಒಂದು. ಯಾರು ವಿಟಮಿನ್ ಟ್ಯಾಬ್ಲೆಟ್ಸ್ ಕೊಟ್ಟಿದ್ದು? ಡಾಕ್ಟ್ರ್ ಯಾರು? ಸ್ಪೆಷಲಿಸ್ಟ್ ಯಾರು? ಅವಾಗ ಡಾಕ್ಟ್ರು ಮುಂಚೆ ಸುಮಾರು ವರ್ಷಗಳ ಹಿಂದೆ. ಅದನ್ನು ಈಗಲೂ ಕಂಟಿನ್ಯೂ ಮಾಡ್ತಾ ಇದ್ದೀರಾ? ಅದು ತಗೊಂಡ್ರೆ ಅಮ್ಮಂಗೆ ಆರಾಮಿರುತ್ತೆ. ಸೊ ಟ್ಯಾಬ್ಲೆಟ್ಸ್ ತೊಗೊಂಡ್ರೆ ಅಮ್ಮನಿಗೆ ಆರಾಮಿರುತ್ತೆ. ವಿಟಮಿನ್ ಟ್ಯಾಬ್ಲೆಟ್ಸ್ 3 ತೊಗೊಳ್ತೀರಾ? ಮತ್ತೇನು ತೊಗೊಳ್ತಾ ಇದ್ದೀರಾ? ನೋವೋಸ್ಟಾಟ್ 10 ಕೊಲೆಸ್ಟ್ರಾಲ್ಗೆ, ಅದು ಕೊಲೆಸ್ಟ್ರಾಲ್ 1 ತೊಗೋತೀರಿ. 2 ದಿವಸ ಬಿಟ್ಟು ದಿವಸ ಕ್ಯಾಲ್ಶಿಯಂ CCM ಅಂತ ಇದೆ, ಕ್ಯಾಲ್ಶಿಯಂ ತೊಗೋತೀರಿ, ಅದು 1 ತೊಗೊಳ್ತೀರಾ? ಎಷ್ಟು ತೊಗೋತೀರಾ? ವಾರಕ್ಕೆ 2 ಸಲ, ಒಂದೊಂದಷ್ಟೇ, 3 ಸಲ. ಸೊ ಕ್ಯಾಲ್ಶಿಯಂ ಟ್ಯಾಬ್ಲೆಟ್ಸು, ವಿಟಮಿನ್ ಟ್ಯಾಬ್ಲೆಟ್ಸು, ಮತ್ತೇನು? ನೋವೋಸ್ಟಾಟ್ ಕೊಲೆಸ್ಟ್ರಾಲ್ಗೆ, ಆಮೇಲೆ ಟೆಲಿಕಾಸ್ಟ್ 10. ಈ ತರ ವೆದರ್ ಇರುತ್ತಲ್ಲ ಅವಾಗ ಏನಾದ್ರು ಒಂಚೂರು ಕಾಫ್ ಬಂದರೆ 1-2-3 ದಿನ ತಗೋಬೇಕು ಕಂಟಿನ್ಯೂಸ್. ಸೊ ಸಾಮಾನ್ಯವಾಗಿ ಈ ಟ್ಯಾಬ್ಲೆಟ್ಸ್ ಎಲ್ಲ ನಿಮ್ಗೆ ಎಷ್ಟು ವರ್ಷದಿಂದ ಕಂಟಿನ್ಯೂ ಇದೆ? ಒಂದು 10 ವರ್ಷದಿಂದ ಕಂಟಿನ್ಯೂ ಇದೆ. 10 ವರ್ಷದಿಂದ ಕಂಟಿನ್ಯೂ ಇದೆ. ನೋವೋಸ್ಟಾಟ್ ಎಲ್ಲ 5 years ಇಂದ ಇರ್ಬೋದು. ಸಪೋಸ್ ನಾವು ಆರಂಭ ಮಾಡ್ತೀವಿ, ಈಗಲೇ ಬಿಡಿಸಲ್ಲ, ಸ್ವಲ್ಪ ಆರಂಭ ಮಾಡಿದ ಮೇಲೆ ನಿಮ್ಮ ನೋಡ್ಕೊಂಡು ಡೇ ಬೈ ಡೇ ನಿಮ್ಮ ಕಂಡೀಷನ್ಸ್ ನೋಡಿಕೊಂಡು ಒಂದೊಂದಾಗಿ ಟ್ಯಾಬ್ಲೆಟ್ಸನ್ನು ಬಿಡಿಸ್ಕೋಂತ ಬರ್ತೀವಿ, ಎಲ್ಲವನ್ನು ಬಿಡಿಸ್ಬಿಡ್ತೀವಿ. ಎಲ್ಲ ಯಾವ ಟ್ಯಾಬ್ಲೆಟ್ಸು ನೀವು ತಗೊಳ್ಳೋ ಅವಶ್ಯಕತೆನೇ ಇಲ್ಲ. ಅಷ್ಟೇ ಅಲ್ಲ, ನೀವು ನನಗೆ ಪೇಯ್ನ್ ಅಂತ ಡಾಕ್ಟ್ರ್ ಹತ್ರನೇ ಹೋಗಂಗಿಲ್ಲ, ಮೆಡಿಕಲ್ ಶಾಪ್ ಹತ್ರನೂ ಹೋಗಂಗಿಲ್ಲ, ಡಾಕ್ಟ್ರ್ ಹತ್ರನೂ ಹೋಗಂಗಿಲ್ಲ. ಅವರೇ ಫೋನ್ ಮಾಡಬೇಕು, ಬರ್ತಿದ್ರಲ್ಲ ಯಾಕೆ ಬರಲ್ಲ ಅಂತ. ಕೊನೆಗೆ ನಾನು ಚೆನ್ನಾಗಿದ್ದೀನಿ ಡಾಕ್ಟ್ರೆ. ಯಾಕೆ ಅಂದರೆ ಚೆನ್ನಾಗಿದ್ದೀನಲ್ಲ, ನನಗೆ ಟ್ಯಾಬ್ಲೆಟ್ಸ್ ತಗೊಳ್ಳೋಂಗಾಗಿಲ್ಲ. ಹಂಗಾರೆ ನಾನು ನಿಮ್ಮನ್ನು ನೋಡೋಕ್ಕೆ ಬರ್ತೀನಿ ಅಂತ ಡಾಕ್ಟ್ರೇ ಬರ್ಬೇಕು. ನೀವು ನನಗೆ ಅನಾರೋಗ್ಯ ಅಂತ ಡಾಕ್ಟ್ರ್ ಹತ್ರ ಹೋಗಂಗಿಲ್ಲ. ಹಾಗಾದ್ರೆ ಇವ್ರು ಹೇಗೆ ಆರೋಗ್ಯ ಪಡ್ಕೊಂಡ್ರು? ತಡಿ, ಹಾಗಾದ್ರೆ ನಾನೇ ಅಮ್ಮನ ನೋಡಿ ಬರೋಣ ಅಂಥೇಳಿ ಡಾಕ್ಟ್ರೇ ನಿಮ್ಮ ಹತ್ರ ಬರ್ಬೇಕು. ಆ ರೀತಿ ನಿಮಗೆ 100% ಆರೋಗ್ಯ ಬರುತ್ತೆ. 100%. ಎಲ್ಲ ಟ್ಯಾಬ್ಲೆಟ್ಸು 100% ಸ್ಟಾಪ್, ಯಾವುದರ ಅವಶ್ಯಕತೆಯೂ ಇಲ್ಲ. ಕತ್ತಿನ ಹಿಂಭಾಗ ಮತ್ತು ಇಲ್ಲಿ ಏನು ಭುಜದಲ್ಲಿ ಸ್ವಲ್ಪ ನೋವು ಬಿತ್ತು ಹೋಯ್ತು ಅಂತ ಹೇಳಿದ್ರಿ, ಆ ಬಗ್ಗೆ ಏನಾದರೂ ಇದೆಯಾ? ಏನಾರ ಹೇಳೋದಿದೆಯಾ? ಇಲ್ಲ, ಅದೇನಂತಂದರೆ ನಾನು ಬೆಳಗ್ಗೆ ಹೊತ್ತಿದ್ದು ಮಾಡ್ಕೊಡ್ತೇನೆ ಮಾಡಲಿಕ್ಕೆ, ಪೇನ್ ಕಡಿಮೆ ಆಗುತ್ತೆ. ಸೊ ಆ ಪೇಯ್ನ್ ಇರುತ್ತೆ, ಕಡಿಮೆ ಆಗುತ್ತೆ. ಓಕೆ. ಆಹಾರ ಪದ್ಧತಿಯನ್ನು ಒಂದು ಸ್ವಲ್ಪ ವಿವರಿಸ್ತೀರಾ? ಬೆಳಿಗ್ಗೆಯಿಂದ ರಾತ್ರಿ ಮಲಗೋವರೆಗೆ ಯಾವ ವೇಳೆಯಲ್ಲಿ ನೀವು ಆಹಾರ ಸ್ವೀಕಾರ ಮಾಡ್ತೀರಿ ಮತ್ತು ನಿಮ್ಮ ಆಹಾರ ಪದ್ಧತಿ ಯಾವ ರೀತಿಯಾಗಿರ್ತದೆ,
ಮತ್ತು ನೀರು ಎಷ್ಟು ಕುಡಿತೀರಿ, ಪಾನೀಯ ಅಂದರೆ ಏನು, ಹಾಲು, ಜ್ಯೂಸು, ಮಜ್ಜಿಗೆ ಇತ್ಯಾದಿ, ಅವುಗಳ ಬಗ್ಗೆ ಎಲ್ಲ ಒಂದು ಸ್ವಲ್ಪ ವಿವರಗಳನ್ನು ಕೊಡ್ತೀರಾ? ಕೊಡಿ. ಸಂಜೆ ಬೆಳಗ್ಗೆ ಒಂದು ಮಾಲ್ಟ್ ಕೊಡ್ತಾರೆ. ಯಾವುದ್ರದ್ದು? ರಾಗಿ ರಾಗಿ ಮಾಲ್ಟ್. ರಾಗಿ ಮಾಲ್ಟ್ ಎಷ್ಟು ಸ್ಪೂನ್ ಇರುತ್ತೆ ಅದರಲ್ಲಿ? ಪುಟ್ಟದೊಂದು ಹಾಂ ಹಾಂ. ಅರ್ಧ ಮುಕ್ಕಾಲೇನೋ ಇರುತ್ತೆ ಅಷ್ಟೇ. ಅದಕ್ಕೇನು ಹಾಕಿರ್ತೀರಾ? ಎಸ್ಸೆನ್ಸು, ರಾಗಿ ಹಿಟ್ಟು ಒಂದೇ ಇರುತ್ತಾ, ಬೇರೆ ಏನಾದರೂ ಹಾಕಿರ್ತೀರಾ? ಮಿಕ್ಸ್ ಏನಾಗಿರುತ್ತೆ. ಇಲ್ಲಾಂದ್ರೆ ಮಿಲೆಟ್ ತರ ರಾಗಿ, ಗೋಧಿ, ಹಾಂ ಹಾಂ. ಕಡಲೆಕಾಳು. ಓ, ಅದು ರೆಡಿ ಇರೋದು ತೊಗೊಂಬಂದು ಉಪಯೋಗಿಸ್ತಾ ಇದ್ದೀರಾ? ನೀವೇ ಆಶ್ರಮದಲ್ಲಿ ಮಾಡ್ಕೊತಾ ಇದ್ದೀರಾ? ಆಶ್ರಮದಲ್ಲಿ ಮಾಡ್ತಾ ಇದ್ರು ಸಂಜೆ ಮುಂಚೆ. ಈಗ ರೆಡಿ ಇರೋದು ತೊಗೊಂಬಂದು, ಸೊ ಒಂದು ಚಮಚ ಅಥವಾ 2 ಚಮಚ ಇರುತ್ತೆ ಅಷ್ಟೇ. ಅದನ್ನು ಏನು ಬಿಸಿ ಮಾಡಿ ತಗೊಳ್ತೀರಾ? ಬಿಸಿ ಮಾಡಿ ಬಿಸಿ ಮಾಡಿಬಿಟ್ಟು ಈ ಮುದ್ದೆಗೆ ಹೆಂಗೆ ತಿರುಗುತ್ತಿರ್ತಾರಲ್ಲ ಹಾಗೆ ಆ ಥರ ಮಾಡಿ ಅದನ್ನು ಸಕ್ಕರೆ ಹಾಕ್ತಾರೆ. ಸಕ್ಕರೆ ಹಾಕ್ತಾರೆ. ಓಹೋ, ಸಕ್ಕರೆ ಎಷ್ಟು ಹಾಕ್ತಾರೆ? ಅದಕ್ಕೆ ಎಷ್ಟು ಬೇಕೋ ಅಷ್ಟು, 1-2 ಸ್ಪೂನ್. 2 ಸ್ಪೂನ್ ಸಕ್ಕರೆ ಹಾಕ್ತಾರೆ. ಓಕೆ. ಸೊ ಬೆಳಿಗ್ಗೆ ನೀವು ಎದ್ದು ಯಾವ ವೇಳೆಗೆ ತೊಗೊತೀರಾ? 7:30. ಬೆಳಗ್ಗೆ 7:30ಗೆ ಅದನ್ನು ತೊಗೊಳ್ತೀರಾ. ಬಿಫೋರ್ ಬೆಳಗ್ಗೆ ಒಂದು 5:30. ಬೆಳಿಗ್ಗೆ 5:30ಗೆ ಒಂದು ತಮ್ಮಿಗೆ ನೀರು ಕುಡಿತೀರಿ. ಅದು ಎಷ್ಟು ಗ್ಲಾಸ್ ಇರುತ್ತೆ? ಅದು 1.5 ಗ್ಲಾಸ್. 1.5 ಗ್ಲಾಸ್ ಇರುತ್ತೆ. ಓಕೆ. ಅಂದರೆ ಇದರಲ್ಲಿ ಆ ತಮ್ಮಿಗೆ ಸ್ಟೀಲ್ ತಮ್ಮಿಗೆನೋ ತಾಮ್ರದ ತಮ್ಮಿಗೆನೋ? ಸ್ಟೀಲ್. ಓಕೆ. ಮುಂದುವರಿಸಿ. ಆಮೇಲೆ 7:30ಗೆ ಈ ಮಾಲ್ಟ್ ಕೊಡ್ತಾರೆ. ಒಂದು ರಸ್ಕ್ ಕೊಡ್ತಾರೆ. ರಸ್ಕ್ ಯಾವುದ್ರದ್ದು? ಬ್ರೆಡ್ ಅಲ್ಲ? ಬ್ರೆಡ್ ಬೇಕ್ರಿದ? ಮನೇಲಿ ಮಾಡಿ? ಇಲ್ಲ, ಬೇಕ್ರಿ ರಸ್ಕ್. ಓಕೆ. ಇದು ಈ ಪದ್ಧತಿ ಯಾವಾಗಲಿಂದ ನಿಮಗಿದೆ? ರಸ್ಕು ಈ ಥರ ಇವರಿಂದಾನೆ ಡಾಕ್ಟ್ರು ಈ ಥರ ಗಂಜಿಗೆ ಸಕ್ಕರೆ ಹಾಕಿ ತಗೊಳ್ಳೋದು, ರಸ್ಕ್ ತಗೊಳ್ಳೋದು ಯಾವಾಗಲಿಂದ ನಿಮ್ಮಲ್ಲಿ ಆಚರಣೆ ಇದೆ? ವರ್ಷದಿಂದ ಅನ್ಸುತ್ತಲ್ಲ. 3 ವರ್ಷ. ನನಗೆ ಹುಷಾರಿಲ್ಲದೆ ಆಯ್ತಲ್ಲ, ಅವಾಗಿಂದ ಡಾಕ್ಟರ್. ಯಾವಾಗ ಹುಷಾರಿಲ್ದಂಗಾಯ್ತು? ಒಂದು 3 years ಬ್ಯಾಕ್ ಅಡ್ಮಿಟ್ ಆಗಿರೋ ಡಾಕ್ಟ್ರೆ. ಕೋವಿಡ್. ಅದೇ ಅವಾಗ ಹೇಳಿದ್ರಲ್ಲ ಕೋವಿಡ್ ಅಂತೇಳಿ. ಸೊ ಕೋವಿಡ್ ಹಂಗಾರೆ ಅದು ಭಾಳ ಹಿಂದೆ ಆಯಿತು. 3 years ಅವಾಗಿಂದ. ಸರಿ ಸರಿ, ಮುಂದುವರಿಸಿ. ಆಮೇಲೆ 9 ಗಂಟೆಗೆ ಉಪ್ಪಿಟ್ಟು ಅಥವಾ ಚಪಾತಿ ಅಥವಾ ದೋಸೆ. ಈ ಉಪ್ಪಿಟ್ಟು, ಚಪಾತಿ, ದೋಸೆಗೆ ಏನು ಸೈಡ್ಸ್ ಇರುತ್ತೆ? ಪಲ್ಯಗಳು ಯೂಶ್ವಲಿ ಈರುಳ್ಳಿ ಇರುತ್ತೆ, ಒಗ್ಗರಣೆ ಮಾಡ್ತಾರೆ. ಏನು ವೆಜಿಟೇಬಲ್ಸು ಅಥವಾ ಕಾಳು, ಬೇಳೆ ಏನು ಹಾಕಲ್ಲ, ಸಾಧಾರಣ ಏನು ಹಾಕಲ್ಲ. ಏನು ವೆಜಿಟೇಬಲ್ಸ್ ಇರಲ್ಲ, ಏನು ಕಾಳುಗಳು ಇರಲ್ಲ, ಬರೀ ಈರುಳ್ಳಿ ಒಗ್ಗರಣೆನ? ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ಕರಿಬೇವಿನ ಸೊಪ್ಪು, ಇಷ್ಟೇ. ಇದನ್ನು ಚಪಾತಿ ಅಥವಾ ರೊಟ್ಟಿ, ದೋಸೆ ಜೊತೆ ತಗೋತೀರಿ? ಇಲ್ಲ, ಬರೀ ಉಪ್ಪಿಟ್ಟಿಗೆ ಅಷ್ಟೇ. ಉಪ್ಪಿಟ್ಟಿಗೆ. ದೋಸೆ ಇದಕ್ಕೆ ಚಟ್ನಿ ಇರುತ್ತೆ, ಪಲ್ಯ ಇತ್ಯಾದಿ? ಪಲ್ಯ ಇತ್ತಂತಂದರೆ ಇದು ಏನು ಆಲೂಗಡ್ಡೆ ಪಲ್ಯ ಅಥವಾ ಸಾಧಾರಣ ಹೆಚ್ಚು ಅದಕ್ಕೆ ಎಲ್ಲ ಚಟ್ನಿಗಳು ಇರುತ್ತೆ ಅಷ್ಟೇ. ಸೊ ದೋಸೆಗೆ ಮಸಾಲೆ ದೋಸೆನೋ ಸಾದಾ ದೋಸೆನೋ? ಸಾದಾ ದೋಸೆಗೆ ತೆಂಗಿನಕಾಯಿ ಚಟ್ನಿ, ಆಲೂಗಡ್ಡೆ ಪಲ್ಯ. ಓಕೆ. ನಂತರ ರೊಟ್ಟಿ ಚಪಾತಿಗೆ ಏನು ತೊಗೊಳ್ತೀರಾ? ರೊಟ್ಟಿ ಚಪಾತಿಗೆ ಇದು. ದೋಸೆಗೂ ಇದೇ ಟೈಪು, ರೊಟ್ಟಿ ಚಪಾತಿಗೂ ಇದೇ ಟೈಪು. ಓಕೆ. ನಂತರ ಮಧ್ಯಾಹ್ನ ಮುದ್ದೆ. ವೆರಿ ಗುಡ್. ಮುದ್ದೆಗೆ ಸಾರು, ಬಸ್ಸಾರ, ಸೊಪ್ಪಿನ ಕಾಳು ಪದಾರ್ಥ? ಒಂದೊಂದು ದಿವಸ ಒಂದೊಂದು. ಓಕೆ. ಈಗ ಅನ್ನ ಸಾರು, ಅನ್ನ ಮಜ್ಜಿಗೆ, ಅನ್ನ ಮೊಸರು ಈಗೆಲ್ಲ ತೊಗೊಳ್ತೀರಾ? ಅನ್ನ ಮಜ್ಜಿಗೆ ತಗೋತೀನಿ. ತೊಗೋತೀರಿ. ಮಜ್ಜಿಗೆ ಏನಾದರೂ ಕುಡಿತೀರಾ? ಇಲ್ಲ, ಮಜ್ಜಿಗೆ ಕುಡಿಯಲ್ಲ. ಅನ್ನ ಮಜ್ಜಿಗೆ ಮಧ್ಯಾಹ್ನ ಊಟ ಮಾಡ್ತೀರಿ. ಓಕೆ. ನಂತರ ಮಧ್ಯಾಹ್ನದ್ದು ಸಂಜೆ ಒಂದು ಓಟ್ಸ್. ಸೊ ಅದು ಜೋಳದ್ದು, ಮುಸ್ಕಿನ್ ಜೋಳದ್ದು. ಅದು ಓಟ್ಸ್ ಅಂದರೆ ಮುಸ್ಕಿನ್ ಜೋಳ. ಹೌದು, ಅದನ್ನು ಮುಸ್ಕಿನ್ ಜೋಳದಲ್ಲಿ ನಮ್ಮ ಕಡೆ ವಿಜಯಪುರದಲ್ಲಿ ಅದನ್ನು ಸುಟ್ಟುಕೊಂಡು ತಿಂತಾರೆ. ಅದು ಬೇರೆ, ಇನ್ನು ಚಿಕ್ಕದು ಬರುತ್ತಲ್ಲ. ಅಲ್ಲ, ಅದರಲ್ಲೇ ಮಾಡ್ತಾರೆ. ಅಲ್ಲಿ ವಿಜಯಪುರದಲ್ಲಿ, ಅಮೆರಿಕದಲ್ಲೆಲ್ಲ ಇದೇನೆ. ಸರಿ. ಇದರಲ್ಲಿ ಮಾಡಿದ್ದೆ ಅಮೆರಿಕದಲ್ಲೆಲ್ಲ ಇದೇ ಹೆಚ್ಚು ತಿನ್ನೋದು, ಓಟ್ಸ್ ಅಂತೇಳಿ. ಇದು ಬರೋದೇ ಫ್ರಮ್ ಮುಸ್ಕಿನ್ ಜೋಳದಿಂದ. ಅದು ಭಾಳ ರುಚಿಯಾಗಿರುತ್ತೆ. ಅದಕ್ಕಿನ್ನೂ ಕೆಲವು ಇವನ್ನೆಲ್ಲ ಹಾಕಿ ತಗೊಳ್ತಾರೆ, ಕರೆದು ತಗೊಳ್ತಾರೆ,
ಉಪ್ಪು ಖಾರ ಹಾಕಿ ತಗೊತಾರೆ, ಅದು ಬೇರೆ ಬೇರೆ ಓಟ್ಸ್ಗೆ ಬೇರೆ ಬೇರೆ ವೆರೈಟೀಸ್ ಮಾಡಿ ಈಗ ಪಾಪ್ಕಾರ್ನ್ ಅಂತ ಬರುತ್ತಲ್ಲ ಅದೇ ಟೈಪ್ ಇದರಲ್ಲಿ ವೆರೈಟೀಸ್ ಮಾಡ್ತಾರೆ. ಕರೆಕ್ಟ್ ಇದರಲ್ಲಿ ವೆರೈಟೀಸ್ ಬೇರೆ ಬೇರೆ ಮಾಡ್ತಾರೆ. ಪಾಪ್ಕಾರ್ನ್ ಒಂದೊಂದ್ಸರಿ ಕೊಡ್ತಾರೆ, ವೆರಿ ಗುಡ್, ಬಿಸ್ಕೆಟ್ ಕೊಡ್ತಾರೆ. ವೆರಿ ಗುಡ್. ಸಂಜೆಗೆ ಓಕೆ. ನಂತರ ರಾತ್ರಿಗೆ 2 ದೋಸೆ. ಪ್ರತಿ ದಿವಸ ರಾತ್ರಿ ದೋಸೆ ಇರುತ್ತೆ ಅಥವಾ ಚಟ್ನಿ ಚಪಾತಿ ಇರುತ್ತೆ? ಇಲ್ಲ, ಅಕಸ್ಮಾತ್ ಸಾರಿದ್ರೆ ಇದು ಹೆಚ್ಚು ತಗೊಳ್ಳಲ್ಲ, ಇದನ್ನು ತಗೊಳ್ತೀನಿ. ಏನು ಈ ಬೆಲ್ಲ ಜೋನಿ ಬೆಲ್ಲ ಯಾವ್ದ್ರ ಜೊತೆ? ದೋಸೆ ಚಪಾತಿ ಜೊತೆಗೆ. ಕಪ್ಪಲ್ಲಿ ಅದು ಹಾಕೋದು 1 ಸ್ಪೂನ್ 2 ಸ್ಪೂನ್ ಹಾಕ್ತಾರೆ ಇಷ್ಟು ಚಿಕ್ಕದು, 1 ಸ್ಪೂನು. ಅದಕ್ಕೆ ನೀರು ಹಾಕ್ಬಿಡ್ತೀನಿ, ಅದೇ ತಿನ್ಬಿಡ್ತೀನಿ. ಸೊ ಇದು ಊಟ ಮುಗೀತು. ನಂತರ ನೀವು ಇದರೊಳಗೆ ನೀರು ಒಂದು ದಿನಕ್ಕೆ ಎಷ್ಟು ಕುಡಿತೀರಾ? ಹೆಚ್ಚು ಕಡಿಮೆ 2.5-3 ಗ್ಲಾಸ್ ನೀರು ಕುಡಿತೀರಾ? 3 ಲೀಟ್ರ್. ಸೊ ಅದನ್ನು ಯಾವಾಗ ಇದರಲ್ಲಿ ತುಂಬಿಡ್ತಾರಲ್ಲ, ಇದು ಎಷ್ಟು ಗ್ಲಾಸ್ ಹಿಡಿಯುತ್ತೆ? ಇದು ಮುಕ್ಕಾಲು ಲೀಟ್ರ್ ಹಿಡಿಯುತ್ತೆ. ಇದನ್ನು ಎಷ್ಟು ಖಾಲಿ ಮಾಡ್ತೀರಿ ಒಂದು ದಿವಸಕ್ಕೆ? 3 ಸಲ 4 ಸಲ? ಬೆಳಿಗ್ಗೆ ನಾನು ಒಂದು ತಮ್ಗೆ ನೀರು ಕುಡ್ತೀನಿ ಅಂತ ಹೇಳಿದ್ರೆ ಅದಿಷ್ಟಿರುತ್ತಾ? ಇದು ಮುಕ್ಕಾಲು ಇರುತ್ತೆ, ಇದಕ್ಕೆ ಮುಕ್ಕಾಲು. ಸೊ ಬೆಳಿಗ್ಗೆ ಇದನ್ನು ಇಷ್ಟು ಕುಡಿದ್ಬಿಡ್ತೀರಾ? ಇಲ್ಲ, ಇಷ್ಟು ತಗೋತೇನೆ. ಇದರಲ್ಲಿ ಅರ್ಧ ಅಥವಾ ಮುಕ್ಕಾಲು ಕುಡಿತೀರಿ? ಓಕೆ. ಆಮೇಲೆ ತಿಂಡಿ ತಿಂದಾದ್ಮೇಲೆ ಅದು ನನ್ನ ತಮ್ಗೆ ನೀರು ಮುಕ್ಕಾಲು ಭಾಗ. ತಿಂಡಿ ತಿಂದ ಮೇಲೆ ಬೆಳಿಗ್ಗೆ ಇದನ್ನು ಕುಡಿತೀರಿ ಮುಕ್ಕಾಲು ಭಾಗ. ಇದು ತಣ್ಣೀರು ಕುಡಿತೀರೋ ಬಿಸಿನೀರು ಕುಡಿತೀರಾ? ಕೆಲವೊಮ್ಮೆ ತಣ್ಣೀರಿಲ್ಲ, ಸಾಧಾರಣ ಬಿಸಿನೀರು ಕುಡಿತೀರಿ. ಓಕೆ. ಈ ಬಿಸಿನೀರಲ್ಲಿ ಕಾಫಿ ಕುಡಿತೀರಲ್ಲ ಆ ಟೈಪ್ ಕುಡಿತೀರಾ ಇಲ್ಲ ಸ್ವಲ್ಪ ಅಷ್ಟೇ ಬಿಸಿ ಇರುತ್ತೆ? ಅಷ್ಟೇ ಬೆಚ್ಚಗಿರುತ್ತೆ. ಓಕೆ. ಸೊ ಇದು ನಿಮ್ಮ ಊಟ ಪ್ರಸಾದದ ದಿನಚರಿ. ಮತ್ತು ಈ ಸಂದರ್ಭದೊಳಗೆ ನಿಮಗೆ ಹಣ್ಣುಗಳು ಏನೇನು ತಗೊಳ್ತೀರಿ, ಯಾವಾಗ ತಗೊಳ್ತೀರಿ ಹೇಳ್ತೀರಾ? ಸಾಧಾರಣ ಹಣ್ಣು ಸ್ವೀಕಾರ ಮಾಡಲ್ಲ, ಹಣ್ಣುಗಳು ಸ್ವೀಕಾರನೇ ಮಾಡಲ್ಲ. ಇದು ಪರಂಗಿ ಎಲ್ಲರೂ ಹೊರಗಡೆ ಹೋದಾಗ ಸಂಜೆ ಪ್ರಸಾದ ಲೇಟ್ ಆದರೆ ಇದು ಆಪಲ್ ಕೊಡ್ತಾರೆ, ಇಲ್ಲ ಬಾಳೆಹಣ್ಣು. ಇದು ಬಾಳೆಹಣ್ಣು ತೊಗೊಂಡ್ಬಿಡ್ತಾರೆ. ಏಲಕ್ಕಿ ಬಾಳೆಹಣ್ಣ? ಯಾವ ಬಾಳೆಹಣ್ಣು? ಏಲಕ್ಕಿ ಬಾಳೆಹಣ್ಣು ಯಾವ್ದು ಸಿಗುತ್ತೋ. ಪ್ರಸಾದಕ್ಕೆ ಲೇಟ್ ಆಗುತ್ತೆ ಅಂದರೆ ನಾವು ಅಲ್ಲಿಂದ ಜರ್ನಿ ಬರ್ಬೇಕಾದ್ರೆ ಒಂದು ಚಿಕ್ಕ ಬಾಳೆಹಣ್ಣು, ದಾಳಿಂಬೆ ಇದ್ದರೆ ಅದು ಸುರಿದು ಕೊಟ್ಟರೆ ಅದನ್ನು ಯಾವಾಗಲೂ ಅಪರೂಪ. ಈಗ ಹಣ್ಣು ತಗೊಳ್ಳೋದು ಅಪರೂಪ. ನಂತರ ಈಗ ಇನ್ನು ಕೆಲವು ಈ ಡ್ರೈ ಫ್ರೂಟ್ಸ್ ಅಂತಾರೆ, ಬಾದಾಮಿ, ಖರ್ಜೂರ, ಗೋಡಂಬಿ, ದ್ರಾಕ್ಷಿ, ಇವು ಇಲ್ಲ ಸರ್, ಅದು ನೈವೇದ್ಯಕ್ಕೆ ಇಡ್ತೀವಿ ಸ್ವಾಮೀಜಿ, ಅದು ಇಷ್ಟು ತಗೊಳ್ತೀವಿ. ಸೊ ಯಾವುದಾದ್ರೂ ಒಂದು ದ್ರಾಕ್ಷಿ, ಗೋಡಂಬಿ ಕುಟ್ಟಿರ್ತೀವಿ ಅದನ್ನು. ದ್ರಾಕ್ಷಿ, ಗೋಡಂಬಿ, ಬಾದಾಮಿ ಅದು ಒಂದು ಸ್ವಲ್ಪ ನೈವೇದ್ಯ ಮಾಡಿದಾಗ ತಗೊಳ್ತೀರಿ ಬೆಳಿಗ್ಗೆ ಪೂಜಾ ವೇಳೆಯಲ್ಲಿ. ಓಕೆ. ನಂತರ ಈ ಪಾನೀಯಗಳು ಅನ್ನೋದು ಕಾಫಿ, ಚಹಾ ಈ ಟೈಪ್ ಅವೇನೂ ಇಲ್ಲ? ವೆರಿ ಗುಡ್. ಈಗ ನಿಮ್ಮ ಆಹಾರ ಪದ್ಧತಿಗೆ ಮತ್ತೇನಾದರೂ ಹೇಳೋದಿದೆಯಾ? ನೀವು ಇದುವರೆಗೆ ವಿವರಿಸಿದ್ರಿ, ಮತ್ತೆ ಎಕ್ಸ್ಟ್ರಾ ಏನಾದರೂ ಹೇಳೋದಿದೆಯಾ? ಇನ್ನೇನಿಲ್ಲ. ಇದರ ಮಧ್ಯದಲ್ಲಿ ಇದು ಪೊಂಗಲ್ ಏನೋ ಮಾಡ್ತಾರೆ ತಿಂಡಿಗೆ, ಉಪ್ಪಿಟ್ಟು ಮಾಡ್ತಾರೆ. ಕೆಲವೊಮ್ಮೆ ಈ ಟೆಂಪಲಿಂದ ಪ್ರಸಾದ ಬರುತ್ತೆ, ಅವರು ಕೇಸರಿ ಬಾತು ಈಗ ಏನಾದ್ರು ಸ್ವೀಟ್ ಮಾಡಿರ್ತಾರೆ. ಅದು ಸತ್ಯನಾರಾಯಣ ಪೂಜೆನಲ್ಲಿ ಕೇಸರಿ ಬಾತ್, ಇದು ಸಜ್ಜಿಗೆ ಬರುತ್ತೆ. ಅದು ಸ್ವಲ್ಪನೇ, ಜಾಸ್ತಿ ರಸಾಯನಗಳು ಹೀಗೆ ಏನಾದರೂ ಇಲ್ಲ. ಅದು ತಗೊಳ್ಳಲ್ಲ, ತೀರ್ಥ ಏನು ತಗೊಳ್ಳಲ್ಲ, ಪಂಚಾಮೃತ ತಗೊಳ್ಳಲ್ಲ. ಹಣ್ಣಿನ ರಸಾಯನಗಳು ಇತ್ಯಾದಿ, ಫ್ರೂಟ್ ಸಾಲೆಡ್ಡು ಇಲ್ಲ. ನೀವು ಮಗಳಾಗಿ ಅಮ್ಮ ಇದುವರೆಗೆ ಹೇಳಿದರು, ನೀವು ಗಮನಿಸಿದ್ರೊಳಗೆ ಏನಾದರೂ ಬಿಟ್ಟಿದ್ದಿದೆಯಾ? ಇನ್ನೇನಾದರೂ ನೀವು ಹೇಳೋದು ಸೇರಿಸೋದು ಏನಾದರೂ ಇದೆಯಾ ಆಹಾರ ಪದ್ಧತಿಯಲ್ಲಿ? ಇದುವರೆಗೆ ನೀವು ಕುಳಿತು ಕೇಳಿದ್ರಿ ಅವರು ಸ್ವೀಕಾರ ಮಾಡುವುದನ್ನು ಬೆಳಿಗ್ಗೆಯಿಂದ ಸಂಜೆವರೆಗೂ. ಅವರಲ್ಲಿ ಯಾರಾದರೂ ಈಗ ಹೇಳೋದ್ರಲ್ಲಿ ಅವರು ಬಿಟ್ಟಿರೋದು ಏನಾದ್ರು ನಿಮ್ಮ ಗಮನಕ್ಕೆ ಬಂದಿರೋದು ಉಂಟಾ? 11:30 ಒಂದು ಎಷ್ಟು ಸಣ್ಣ ಒಂದು ಲೋಟದಲ್ಲಿ ಇದು ಕೊಡ್ತಾರೆ, ನಿಂಬೆ ಜ್ಯೂಸು ಅಥವಾ ಬೇರೆ ಯಾವುದೋ ಜ್ಯೂಸ್ ಪ್ರತಿ ದಿವಸ 11:30 ಅದು ಲಿಂಬೆ ಜ್ಯೂಸ್ಗೆ ಏನು ಹಾಕಿರ್ತೀರಾ? ಸಕ್ಕರೆ ಹಾಕ್ತಾರೆ. ಎಷ್ಟು ಹಾಕಿರ್ತೀರಾ? ಅದಕ್ಕೆ ಎಷ್ಟು ಬೇಕು ಅಷ್ಟೇ, ಒಂದು ಸ್ಪೂನ್ ಓಕೆ ಚಿಕ್ಕದು ಲೋಟ. ಓಕೆ.
ಅಂದ್ರೆ ಒಂದೊಂದ್ಸಲ ಮಿಸ್ ಆಗ್ಬಿಡುತ್ತೆ ಸಂಜೆ ಕಾರ್ಯಕ್ರಮಗಳಿದ್ದಾಗ 11:30 ಮಿಸ್ ಆಗುತ್ತೆ. ಈಗ ಇದುವರೆಗೆ ನಾನು ನಿಮ್ಮ ಎಲ್ಲ ಆಹಾರ ಪದ್ಧತಿಯನ್ನು ಕೇಳಿದ್ದೇವೆ. ಇದನ್ನು ನಾವು ಬದಲಾವಣೆ ಮಾಡಿದರೆ ನೀವು ಒಪ್ಕೊಳ್ತೀರಾ? ಆ ರೀತಿ ಫಾಲೋ ಮಾಡ್ತೀರಾ? ಖಂಡಿತ. ವೆರಿ ಗುಡ್, ವೆರಿ ಗುಡ್, ವೆರಿ ಗುಡ್, ವೆರಿ ಗುಡ್, ವೆರಿ ಗುಡ್, ವೆರಿ ಗುಡ್. ನೀವು ನಮಗೆ ಮೌಲಿಕವಾದ ಸಬ್ಸ್ಕ್ರೈಬರ್, ವ್ಯಾಲ್ಯುಬಲ್ ಸಬ್ಸ್ಕ್ರೈಬರ್. ನೀವು ಆಗಲೇ ಸಬ್ಸ್ಕ್ರೈಬ್ ಮಾಡಿರ್ಬೋದು. ಮಾಡಿಲ್ಲದೆ ಹೋದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಅಲ್ಲಿ ಬೆಲ್ ಬಟನ್ ಬರುತ್ತೆ, ಬೆಲ್ ಬಟನನ್ನು ಒತ್ತಿ. ನಿಮ್ಮ ವಾಟ್ಸಪ್ಪಲ್ಲಿ ಅನೇಕರ ನಂಬರ್ಗಳಿರುತ್ತೆ. ಕನಿಷ್ಠ 10 ಜನಕ್ಕೆ ಈ ವಿಡಿಯೋಗಳನ್ನು ನೀವು ಕಳುಹಿಸಿ.